ಒಂದಿಟ್ಟು ಇದು ಇಲ್ಲೇ ಇಟ್ಟಿದ್ದೆ ಮ್ಯಾಗ ಹೊಚ್ಚದ ಮೇಲ್ ಮುದ್ದಿ. ಅದ್ರಾಗ ಹುಡುಗಿ ಒಂದು ಐದು ಮನ್ಯಾಗ. ಯಕ್ಕ ಪದ್ಮಕ್ಕ ಬಂದ್ಲ ನೋಡ ಯವ ನಿಮ್ಮ ತಂಗಿ. ಏ ಪದ್ಮ ಏಟತ್ತ ಯವ ಪಾಪ ಹುಡುಗಿ ಏಟತ್ತ ಅಂತ ಕುಂದಿರ್ಬೇಕು. ಹೋದಕ್ಕೆ ಹತ್ತಾಗ ಹೋಗ್ಯಾಳ. ಯಾರ ಪದ್ಮಕ್ಕ ಅಂತ ಕರಿತಾರೋಡ ಆಕೆ ನೋಡೊಂದಿಟ್ಟು ಬಂದೆ. ಅಲ್ಲ ಇಷ್ಟೊತ್ತು ಮಾಡ್ದಿಲ್ಲ ಲಕ್ಷ್ಮಿ. ಏನಂದ್ಲ ಬರ್ತೀನಂದ್ಲನ ಏನಂದ್ಲ? ಇನ್ನೇನಂತಾರೆ ಬಾಯಿ ಬಂದಂಗೆ ಮಾತಾಡಿ ಕಳಿಸಿದ್ರು. ನಾ ಇನ್ನು ಒಟ್ಟ ಇಲ್ಲಿ ತಲೆ ಹಾಕ್ಬೇಡ, ಶೆಡ್ ಹೊಡೆದು ಮಾಡಕತ್ತಿ ಎಲ್ಲ ಮಾಡಿ ಹೋಗು, ಯಾರನ್ನಾರ ಕರ್ಕೊಂಬಂದು ಮಾಡಿಸು ಅಂತಂದ್ಲು. ಯಮ್ಮ ಈಗ ಮತ್ತು ಈ ವರ್ಷ ಒಳಗೆ ಸ್ವಾದ್ರೆ ತ್ಯಾಗಾರ ಯಾರು ಇದ್ರೆ ನಡೀತೈತೇನ? ಅಯ್ಯ ಅವರು ಇಬ್ಬರು ಇದ್ರು ಏನಕ್ಕಿತ್ತು ಬಂದಿದ್ರೆ ನಡೀತಿತ್ತು. ಮತ್ತು ಹೋಲ್ಬಿಡು ಪಾಪದ ಹುಡುಗಿ ಕುಂತು ಬಳತ್ತಾಗೈತಿ, ಜಾಕ ಮಾಡಿಸ್ಬೇಕು. ಅದಕ್ಕೆ ಆತ ಯಾರನ್ನ ಕರ್ಕೊಂಬ. ನಮ್ಮ ಅಣ್ಣನ ಹಿಂತಿಗೆ ಹೇಳಿ ಕಳಿಸ್ತೆ ಅಂದೆ. ಅಯ್ಯ ನಿನ್ನ ಅಂಬಳ ಅಲ್ಲ ಬೇಯವ್ವ, ನಿಮ್ಮ ಅಣ್ಣನ ಹಿಂತಿಗೆ ಹೇಳಿ ಕಳಿಸಿ ಚಕಡಿ ಕೊಟ್ಟು ಕಳಿಸಿದ್ರು ಬರತ್ಲಿಗೆ ಏನೋ ರಾತ್ರಿ ಆಗತ್ತೆ. ಆ ಹುಡುಗಲ್ಲಿ ಇವ್ರಿಗೆ ಹಾಗೆ ಇರ್ಬೇಕು ಜಳಕಿಲ್ದ. ತ ಬೇಡ. ಈಗ ಆಕಿಗೆ ಯಾರು ಅತ್ತೆಕ್ಕರ ವರ್ಷ ಒಳಗೆ ಈಗ ನಿಮಗೆ ಸಂಬಂಧಿಕರು ಮತ್ತು ಎರಡನೇ ಅಣ್ಣ ತಮ್ಮಗಳು ಅವ್ರು ಯಾರೂ ಇಲ್ಲನ ಊರಾಗ? ಲಕ್ಷ್ಮಿ ಗಿರಿಜಾ ನಮ್ಮ ಗಿರಿಜಾವ ಅತ್ತೆಗದಲ್ಲ ಕರಿ ಆಕೆ ಇರಿ ಒಳಕ. ಏ ನಿನ್ನ ಅಂಬಳ ಆಕೆಗೆ ಮಕ್ಕಳು ಮರಿ ಏನೂ ಇಲ್ಲ, ಆಕೆ ಕೈಲಿ ಮುಟ್ಟೇರಿಸ್ತೇನ? ನಾಳೆ ಈಕೆಗೂ ಮಕ್ಕಳು ಮರಿ ಆಲಿಲ್ಲ ಅಂದ್ರೆ ಮದುವೆ ಆದ್ಮ್ಯಾಗ ಏನು ಮಾಡ್ತೀರಿ? ಅಂತಾರನ್ನೆಲ್ಲ ಇಂಥ ಶುಭ ಕಾರ್ಯಕ್ಕೆ ಕರಿಬಾರ್ದು. ಸುಮ್ಮನಿರು. ಇಲ್ಲ ಹೌದು ಕರೆ ಹೇಳಕತ್ತಾಳ ಅಕ್ಕ. ಯಮ್ಮ ನಾ ಗಿರ್ಜಾನ್ ಕರ್ಕೊಂಬರ್ತೀನಿ. ಆಕೆ ಮನಸ್ಸು ಚಲೋ ಐತಿ, ಆಕೆ ಕೈ ಚಲೋ ಐತಿ. ಆಕೆ ಮಕ್ಕಳಾಗಿಲ್ಲ ಅನ್ನೋದೊಂದು ಅಲ್ಲ, ಇವತ್ತು ನಾಳೆ ಆಗ್ಬೋದು. ಈಗ ಮದುವೆ ಆಗಿ 2-3 ವರ್ಷ ಆಗೈತಿ, ಅದ್ರಾಗ ಏನೈತಿ? ಇಲ್ಲ ನಾಕಿನ ಕರ್ಕೊಂಬರ್ತೀನಿ. ಆಕೆ ಆದ್ರೆ ನಿಂತು ಮೆಟ್ಟಕ್ಕೆ ಮ್ಯಾಗ ಬರ್ತಾಳೆ. ಹೌದು ಆಕೆ ಇರಲಿ ನನ್ನ ಮಗಳಿಗೆ. ಯಾಕ ನಾನು ಈಕಿಗೆ ಹೇಳೋಗ್ಲಾ ಒಂದಿವ್ಸ ನೀರು ಕಾಸಕ್ಕೆ? ಇಲ್ಲ ಹಾಕ್ಯಾಳಾಗಲೇ. ನಾ ಹೇಳಿದ್ನೆ ಸುನಿತಾಗ ನೀರು ಒಲಿಗೆ ಹಾಕವ ಒಂದಿಷ್ಟು ಬೆಂಕಿ ಹಾಕಂತ ಹೇಳಿದ್ನೆ, ಹ್ಞೂ ಅಂತಂದು ಹಾಕ್ಯಾಳ. ಆಮೇಲೆ ಮೊನ್ನೆ ಅರ್ಶಿನ ಪುಡಿ ನಾನು ಕುಟ್ಟಿಸಿಟ್ಟಿದ್ದೆ ಇತ್ತು, ಅದನ್ನು ಕಲಿಸಿ ಒಂದಿಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ಇಟ್ಟೀನಿ. ಮೊದ್ಲು ಹಾಕ್ಯಾರಿಲ್ಲ ಎರ್ದು ಆಕಿಗೆ ಅರ್ಶಿನ ಪರ್ಶಿನ ಹಚ್ಕೊಂಡು ಎರಿ ಒಳ್ಳಕ್ಕೆ ಹಾಕಿ ಎರ್ದ್ಮ್ಯಾಗ 5 ಮಂದಿ ಬಿಟ್ಟು ಅದ್ರ ಬಂದು ನೀರು ಹಾಕಲಿ. ಮತ್ತು ಒಮ್ಮಕ್ಳು 5 ದಿನ ಆದ್ಮ್ಯಾಗ ಇನ್ನೊಮ್ಮೆ ಎರ್ದು ಬಳಿ ಹಿಡಿಸಿ ಗುಡಿ ಕರ್ಕೊಂಡು ಹೋಗ್ಬಂದು ಗಂಗಮ್ಮ ಕರ್ಕೊಂಬಂದು ಸಂಕ್ಷಿಪ್ತ ಮುಗಿಸೋಣ ಅಂತ ಅಂದಾಳ ಅಮ್ಮ. ಕೇಳ್ಬೇಕಾರ ಅಷ್ಟು ಮಾಡಂತು. ಮತ್ತು 5 ದಿನದಾಗ ಎಬ್ಸೋದಂತಿದಿ. ಆತು ನಿನಗೇನು ನಡೀತಿತ್ತಂದ್ರೆ ಕರ್ಕೊಂಬ, ನನಗೇನಿಲ್ಲ. ಹೋಗು ಆಕಿನ ಕರ್ಕೊಂಬ, ಲಘು ಹೋಗು. ಪಾಪ ನಿನ್ನ ಮಗಳು ಕುಂತು ಏಟತ್ತಾತ. ತಡಿಯವ ನೀ ಮತ್ತೆ ಬರ್ತಾಳಂತ ಕವಿತಾ, ಬರಲಿ ಮತ್ತೆ ಆಕೆ ಏರಿತಾಳೆ ನಿನಗೆ. ನೀರು ಒಂದಿಟ್ಟು ಬೆಚ್ಚಗನ ಇರಲಿ. ಈಗ ಚಂದಾಗ ಬಿಸಿ ಬಿಸಿ ನೀರಿಂದ ಜಕ ಮಾಡ್ಬೇಕು. ಮತ್ತು ನಿಂಗೆ ಬೆಂಕಿ ಕಮ್ಮಿ ಮಾಡಕ್ಕೆ ಹೋಗ್ಬೇಡ, ಕೆಂಡು ಹಾಗೆ ಇರ್ಲೇವು. ಒಂದಿಟ್ಟು ಬಿಸಿ ನೀರು ಹಾಕೋಣಂತ. ಹ್ಞೂ ಅಮ್ಮ ಹಂಗೆ ಮಾಡಂತವ. ಯಾಕ ಬಾರ ಗಿರ್ಜವ ಬಾ. ಪಾಪ ಹುಡುಗಿ ಕುಂತು ಭಾಳತ್ತಾಗೈತಿ, ಒಂದಿಟ್ಟು ನೀರು ಕಾಸಿನಿ ಎರ್ದು ಬಿಡುವಂತೇನು ಬಾ. ಬಾಲೇ ಗಿರ್ಜಿ ಬಾ, ಬಡ ಬಡ ನಿನ್ನ ಸೊಸಿಗೆ ಮುಟ್ಟೆರ್ದು ಮುಗಿಸುವಂತೇನು ಬಾ. 5 ದಿನ ಆಮ್ಯಾಗ ನೋಡವ ಬಳಿ ಇಡ್ಸೋದು, ಬಳಗೆರಕಿನ ಕರ್ಕೊಂಬರುವಂತೆ ಅಂತ. ಈಗೇನಿಲ್ಲ, ಈಗ ಆಕಿಗೆ ಯಾವರ ಬಟ್ಟೆ ಇದ್ರು ತೊಗೊಂಬಂದು ಕೊಡು. ಆಕಿ ದಿನ ಒಂದು ಐತಿ ಲಂಗಾವಣಿ ಐತಾಳ, ಲಂಗಾವಣಿ ಕೊಡ್ತೀನಿ. ತಡಿ ನಂಗೆ ಲಕ್ಷಣ ನನಗೆ ಭಾಳ ದಿನ ಆತಲ್ಲ ನಮ್ಮ ಮನೆಯಾಗ. ಈಗ ಮತ್ತೆ ಎಲ್ಲವೂ ಮದುವೆಯಾಗ ವಯಸ್ಸಿಗೆ ಬಂದವು, ನಂಗೆ ಲಕ್ಷಕ್ಕೆ ಇಲ್ಲ. ಮತ್ತು ನಿಮ್ಮ ಮನೆ ಆಗಸಿರ್ತಾರಲ್ಲ ಅವ್ರನ್ನ ಕರ್ಕೊಂಬ. ಅವರು ಈ ಸೀರೆನ ಅವರ ಒಯ್ತಾರೆ. ಈಗ ಆಕೆ ಬಟ್ಟೆ ಐತಲ್ಲ ಅವರ ಒಯ್ತಾರ, ಅವರ ಕೊಡ್ತಾರೆ ಈಗ ಬಟ್ಟೆ ಈಕಿಗೆ ಹಾಕ್ಯಾಣಕ. ಅದ ಬಟ್ಟೆನ ಹಾಕ್ಯಬೇಕು ಈಕೀಗ. ನಾವು ಬೇರೆ ನಮ್ಮ ಮನೇನ ಹಾಕ್ಯಾಣಕ್ಕೆ ಬರೋದಿಲ್ಲ, ಅದು ಹಂಗೈತೆ ನಿಯಮ. ಯಪ್ಪ ಮತ್ತು ಯಾರು ಕಮೆಂಟ್ ಮಾಡಬೇಡ್ರಿ ಇದು ಎಂಥದ್ದು ದರಿದ್ರ ಹಂಗೆ ಹಿಂಗೆ ಅಂಥೇಳಿ. ಅವಾಗ ಪದ್ಧತಿ ಇತ್ತು, ಅದಕ್ಕೆ ನಾ ಮಾಡಕತ್ತೀನಿ. ಅವಾಗೆಲ್ಲ ಇದ್ದಿದ್ದು ಹಿಂಗೆ. ನಾವೆಲ್ಲ ದೊಡ್ಡರದಾಗೂ ಹಿಂಗೆ ಇತ್ತು. ಆದರೆ ನಮ್ಮ ಮನೆಗೆ ನಾವು ಅಪ್ಪಾಜಿ ಬೇಡ ಆಕಿ ಬಟ್ಟೆ ಹಾಕ್ಕೊಳ್ಳಿ ಅಂದಿದ್ದಕ್ಕೆ ನಮ್ಮ ಬಟ್ಟೆ ನಾವು ಹಾಕ್ಕೊಂಡಿದ್ವಿ. ಪದ್ಧತಿ ಇತ್ತು, ಅದಕ್ಕೆ ಮಾಡಕತ್ತೀನಿ. ಈಗ ಯಾರು ಮಾಡಲ್ಲ, ನಂಗೆ ಅದು ಗೊತ್ತು. ಮೊದ್ಲು ಇದ್ದಿದ್ದನ್ನು ಮಾಡಕತ್ತೀನಿ. ಇದು ಹಂಗೆ ಹಿಂಗೆ ಅಂತ ಯಾರು ಕಮೆಂಟ್ ಮಾಡಬೇಡ್ರಿ. ಕತ್ತಿನ ದಯವಿಟ್ಟು ಕತ್ತಿತಾರ ನೋಡ್ರಿ ಅಷ್ಟೆ. ಒಳ್ಳೆ ಕಮೆಂಟ್ಗಳಿಗೆ ಯಾವಾಗಲೂ ಆಹ್ವಾನ ಇರುತ್ತೆ, ದಯವಿಟ್ಟು ಒಳ್ಳೆ ಕಮೆಂಟ್ಸ್ ಮಾಡಿರಿ. ಮತ್ತು ಹೌದಲ್ಲ ನಂಗೆ ಮರ್ತ ಹೋಗಿ ತಡಿಯವ. ಮತ್ತೆ ಆಕಿನ ಕರ್ಕೊಂಬರ್ಲೆ. ನೀವು ಈಗ ನೀರು ಹಾಕ್ರಿ, ನಾವು ಪಟ್ಟಂತ ಕರ್ಕೊಂಬರ್ತೀನಿ. ಈಗ ಯಾವರ ಅಂಥವಿಂಥವು ಬಟ್ಟೆ ಕೊಡ್ತಾರ ಹಾಕ್ಯ ಒಳಕ. ಈಗ ಹೆಂಗೋ ಬ್ಯಾಸ್ಗೀತ ಅವು ಎಂಥವ ಅಂತಾರಲ್ಲ, ಅವು ತೋಳಿಲಾರ್ದು ಏನೋ ಅಂತಾರಲ್ಲ ಹುಡುಗಿ
ಏನಂತಾರಂಬೆ ನಂಗೂ ಗೊತ್ತಿಲ್ಲ. ಅವು ಏನೋ ಬಂದವು ಪೆಟ್ಟಿಕೊಟ್ ಅಂತಾರಾಳ. ಆ ಹುಡುಗಿಯರೆಲ್ಲರಿಗೆ ಹಾಕಿ ಆಡಿಡ್ತಾರ ಅವನ್ನ ಅಂಥವು ಥರ ಕೇಳೋಣ. ಯಾಕೆ ಹತ್ರ ಅಂತ ಇರ್ತಾವ ಅಂತ ಕೊಡ್ತಾಳ. ಈಗ 5 ದಿನ ಅವನ್ನ ಹಾಕ್ಕೊಳ್ಳಿ, ಆಮೇಲೆ ಚಂದಾಗ ಎರೆದು ಬಳಿ ಇಡಿಸಿ ಆಮೇಲೆ ಗುಡಿಗೆ ಕರ್ಕೊಂಡು ಹೋಗಿ ಬಂದ್ಮ್ಯಾಗ ಏನಾರ ಮಾಡೋಣಂತ. ಈಗ ಮತ್ತಕ್ಕಿಗೆ ಕೊಬ್ಬರಿ ಖಾರ ಕೊಡಬೇಕು, ಅದ್ರದ್ದೆಲ್ಲ ನೀನು ಮಾಡ್ಕೊರವ. ಏನು ಎಲ್ಲ ಅಣಿ ಮಣಿಕೆ ಅದ್ರದ್ದು. ಆತ ಈಗ ಮೊದ್ಲು ಗಗಸ್ರಕ್ಕಿ ಕರ್ಕೊಂಡ್ಬರ್ತೀನಿ ತಗೋ. ನೀ ಬಾ. ನಾನು ಮ್ಯಾಲಿಂದ ನೀರು ಹಾಕ್ತೀನಿ, ನೀನು ಮಕ್ಕ ತಕ್ಕೋ. ಏನು ಗೊತ್ತಾಯ್ತಾ? ಆತೈತಿ. ಅಲ್ಲಿ ಮ್ಯಾಗಿಂದ ಅರ್ಶಿನ ಹಾಕ್ತೀನಿ, ನೀನು ಹಚ್ಕೋಬೇಕು. ನಾವು ಇವತ್ತು ಯಾರು ಹಚ್ಚೋದಿಲ್ಲ. ಏನು ನೀ ಎಲ್ಲ ಹಚ್ಕೊಂಡಾದ್ಮ್ಯಾಗ ನೀ ಜಕ ಮಾಡು. ಆಮೇಲೆ ಅವು ಬಟ್ಟೆ ತಂದು ಕೊಡ್ತಾಳ, ಬಟ್ಟೆ ಹಾಕ್ಕೊಂಡು ಬರಬೇಕು. ಸಬ್ಕಾರ ಗಿಬ್ಬಕಾರ ಏನು ಹಚ್ಕೋಬಾರ್ದು, ಗೊತ್ತಾಯ್ತಲ್ಲ? ಅರ್ಶಿನ ಒಂದು ಮೈಗೆಲ್ಲ ಹಚ್ಕೊಂಡು ಮತ್ತು ಜಕ ಮಾಡಿ ಮೈ ಒರ್ಸ್ಕೊಂಡ್ಬಂದು ಅವು ಕೂಡ ಬಟ್ಟೆ ಹಾಕ್ಕೊಂಡು ಕುಂದಿರ್ಬೇಕು. ಒಂದು ಹತ್ರ 5 ದಿನ ಮನೆ ತುಂಬ ಓಡಾಡಂಗಿಲ್ಲ. ಮೊದಲು ಓಡಾಡ್ತಿದ್ದಿಲ್ಲ ಹಂಗೆ, ಹೊರಗೆ ಹೋಗಂಗಿಲ್ಲ. ನಿನಗೆ ನೀನು ದಡ್ಡಿಗೆ ಹೋಗ್ಬೇಕಂದ್ರ ಇಲ್ಲ ನೀವು ಒಂದಕ್ಕೆ ಹೋಗ್ಬೇಕಂದ್ರ ಯಾರಿಗಾರ ಹೇಳು, ಬಟ್ಟೆ ಹೊಚ್ಕೊಂಡು ಕರ್ಕೊಂಡು ಹೋಗ್ತಾರೆ ಹೊರಗೆ. ಇಲ್ಲೇ ಮನೆ ಹತ್ರನ, ಮತ್ತೆಲ್ಲೂ ದೂರ ಹೋಗಂಗಿಲ್ಲ. ತೀತಾ ಇನ್ನು ಡೀಟೇಲ್ ತೋರಿಸೋದು ಬೇಡ. ಅದಕ್ಕೆ 5 ನಿಲಿಗೆ ಕಟ್ ಮಾಡಿ ಸ್ವಲ್ಪ ಸಮಯದ ನಂತರ ಅಂತ ತೋರಿಸ್ತೇನೆ. ಸ್ವಲ್ಪ ಸಮಯದ ನಂತರ ಒಂದು ಹತ್ರ ಕುಂದ್ರ ಇವ ನಿನಗೆ ನಿಮ್ಮವ್ವ ಕೊಬ್ಬರಿ ಖಾರ ಮಾಡಿಕೊಡ್ತಾಳ ತಿನ್ನಕಂತೆ ಅಂತ. ಬಾ ಒಂದು ಹತ್ರ ಕುಂದ್ರ ಬಾ. ಎತ್ತಿ ಇದು ಜಂಪರ್ ಭಾಳ ಅಂದ್ರೆ ಭಾಳ ಸಡ್ಲಾಗೈತೆ. ನಂಗೆ ಒಂದು ಪಿನ್ನಾರ ಕೊಡು, ಹಾಕ್ಕೊಂತೀನಿ. ನೀನೇನು ಎಲ್ಲೂ ಹೊರಗೆ ಹೋಗೋದಿಲ್ಲ, ಏನಿಲ್ಲ. ಅದು ಎಂಥ ಸಡ್ಲಾಗೈತಿ, ಅದೇನಿಲ್ಲ. ಸಡ್ಲನ ಹಾಕಬೇಕೀಗ. ಸುಮ್ಮನೆ ಬಾ, ಹೇಳೋದು ಕೇಳು. ಸುಮ್ಮನೆ ಬಂದು ಒಂದು ಹತ್ರ ಕೂತ್ಕೋ. ಆಯ್ತು ದೊಡ್ಡಮ್ಮ. ಆತವ್ರಿ, ನಾ ಇನ್ನು ಬರ್ತೀನಿ. ಮತ್ತೇನ್ರಿ ಇದ್ರೆ ಹೇಳಿ ಕಳಿಸ್ರಿ, ಬರ್ತೀನಂತ. ಎಲ್ಲಿ ಹೋದ್ಲಿಕ್ಕಿ ನಿನ್ನ ತಂಗಿ? ಬಂದ್ರಿ ಹೇಳ್ಬಿಡು. ಆತಾಳೆಮ್ಮ, ಹೇಳ್ತೀನಂತ. ಏನ್ರಿ ಒಂದಿಟ್ಟು ನಾಷ್ಟ ಮಾಡ್ತಿದ್ವಲ್ಲ? ನನಗೆ ನಾಷ್ಟ ಮಾಡೋದು ಹಂಗಿರಲಿ, ಮೊದ್ಲಕ್ಕಿಗೆ ಕೊಬ್ಬರಿ ಖಾರ ತಂದು ಕೊಡ್ರಿ. ಇಂಥ ಹೊತ್ನಾಗ ಕೊಬ್ಬರಿ ಖಾರ ತಿನ್ನೋದು ಭಾಳ ಮುಖ್ಯ ಇರುತ್ತಾ. ಆಕಿ ಕೊಡ್ರಿ, ಆಮೇಲೆ ಏನ್ರಿ ಮಾಡುವಂತ್ರಿ ಅಂತ. ಹೋಗ್ರಿ. ಶಾನ್ಭೋಗ್ರ. ಅಯ್ಯ ಶಿವಮ್ಮ, ಬಾರ ಇವ ಒಳಗೆ ಬಾ. ಯಾಕಲ್ಲಿ ನಿಂತಿ? ಒಳಗೆ ಬಾ. ಬಂದೆ. ಇಲ್ಲನೇ ಶಾನ್ಭೋಗ್ರ ಅದಾರ. ಬಾ, ಶಾನ್ಭೋಗ್ರೆಲ್ಲೋ ಕರೆಕ್ಟತ್ನೇ ಮನೆಗೆ ಇರ್ತಾರೆ. ಅವರು ಏನ ಲೆಕ್ಕ ಬಾಕಿ ಮಾಡವು ಏನಾರ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡು ಮನ್ಯಾಗ ಕುಂತಿರ್ತಾರ. ಮನ್ಯಾಗ ಅದರ. ಬಾ ಒಳ ಬಾ. ನೀನೇನ ಹರಿದಕ್ಕೆ ಮಾಡ್ದಾಗ ಮಾಡಕತ್ತಿ. ಒಳ ಬಾರ. ಆರಾಮದಿರಿ ಅವರ? ನಾವು ಆರಾಮದೀವವ್ವ. ನೀವು ಆರಾಮದಿಯಾ? ಮನ್ಯಾಗ ಮಕ್ಕಳು ಸೊಸ್ತ್ಯಾರು ಎಲ್ಲಾರು ಆರಾಮದಾರ? ಅದಾರಿ, ಆರಾಮ ಅನ್ಕೊಂಡು ಹೋಗೋದ. ಕರಿತೀರನ್ರಿ ಒಂದೀಟ ಶಾನ್ಭೋಗ್ರನ್ನ? ಹಾಂ ಕುಂದ್ರಿ, ಕರಿತೀನಿ, ಕುಂದ್ರಿ. ಏನವ ಶಿವಮ್ಮಕ್ಕ, ಮನೆಯವ್ರಿಗೆ ಹುಡ್ಕೊಂಬಬಿಟ್ಟಿ ಅಂದ್ರೆ ಏನ ಬಹಳ ಜರೂರಿ ಸಮಾಚಾರನ ಐತೆ ಅಂದಂಗೆ ಆತ. ಏನವ ವಿಷಯ ಏನ ರಗಡದವ್ರಿ. ಆದ್ರೆ ಅವನ್ನೆಲ್ಲ ನಾ ಇಲ್ಲಿ ಕೆದ್ಕೊಂಡು ಕೇರ ಕುಷ್ಕೊಂಡು ಕುಂದ್ರುದಿಲ್ರಿ. ಈಗ ನಾ ಬಂದಿರೋ ವಿಷಯ ಏನಂದ್ರೆ, ಈ ಹೊಸದಾಗಿ ಒಬ್ಬ ಮಾಸ್ತರ್ ಬಂದಾನಲ್ರಿ ನಮ್ಮ ಊರ ಸಾಲಿಗೆ, ಸರ್ಕಾರಿ ಸಾಲಿಗೆ. ನಮ್ಮ ಮನೋಜಪ್ಪ ಇಟತ್ತು ಇಲ್ಲೇ ಇದ್ದ. ಲೆಕ್ಕ ನಾನು ಸುದ್ದ ಆಗ್ಲಿಲ್ಲ. ನಿನ್ನ ಮೊಮ್ಮಗಳದಳಲ್ಲ, ಭಾಳ ಶಾಣೆದೈತವ ನಿನ್ನ ಮೊಮ್ಮಗಳು. ನಿನ್ನ ದೊಡ್ಡ ಮೊಮ್ಮಗಳು ಭಾಳ ಅಂದ್ರೆ ಭಾಳ ಶಾಣಕಿ. ಆಕಿ ಮಾಡಿಕೊಟ್ಟಿದ್ಲ. ಅವು ಈ ಸರಿ ಏನೇನ ಒಂಚೂರು ನನಗೂ ಇದ್ರ ಲೆಕ್ಕ ಶಾನ್ಭೋಗಿ ಲೆಕ್ಕ ಬಗೆಹರಿಲಿಲ್ಲ. ಆಕಿ ಮಾಡಿದ್ದು ಏನೋ ತಪ್ಪಾಗಿದ್ವು ಅಂತ ಅದಕ್ಕೆ ಮಾಸ್ತರನ್ನ ಕರ್ಸಿದ್ನೇನ, ಅವನ ಮಾಡಿಕೊಡಕತ್ತಿದ್ದ. ಏನಾತ? ಏನಿಲ್ರಿ, ಅವ ನನ್ನ ಮಗಳನ್ನ ಇಷ್ಟಪಡ್ತಾನಂತ್ರಿ. ನನ್ನ ಮಗಳು ಅವ್ನು ನೋಡ್ಯಾಳ್ರಿ, ಮತ್ತು ಇಬ್ಬರು ಇಷ್ಟಪಡಕತ್ತಾರ. ಅದಕ್ಕೆ ಶಾನ್ಭೋಗ್ರ ಹತ್ರ ಮಾತಾಡಿ ಮುಂದಲ್ದು ಏನೈತಿ ನೀ ಮಾತಾಡ್ಕೊಂಬಾಬೆ ಅವ್ವ ಅಂಥೇಳಿ ನನ್ನ ಮಗ ಹೇಳಿ ಕಳ್ಸ್ಯಾನ. ಅದಕ್ಕೆ ಬಂದೀನಿ. ಮತ್ತು ಆ ಹುಡುಗನ ಒಂದಿಟ್ಟು ಕರೆಸಿ ಮಾತಾಡಿ ತಾಯಿ ತಂದೆ ಯಾರು ಏನು ಅಂತಂದು ಒಂದಿಟ್ಟು ಮಾತಾಡಿದ್ವಂದ್ರೆ ಚಲೋ ಇತ್ತು. ಹೌದಾ? ನಮ್ಮ ಮನೋಜಪ್ಪ ನಿಮ್ಮ ವಿಮಲವನ್ನ ಇಷ್ಟಪಟ್ನ? ಹೌದನ? ನನಗೇನು ಹೇಳಿ ನೋಡವ. ನಮ್ಮ ವಿಮಲವನ್ ಅಲ್ರಿ, ನಮ್ಮ ನಿರ್ಮಲವನ್ರಿ. ನಮ್ಮ ನಿರ್ಮಲವ ಅಲ್ಲೇನ ಬಂದಿದ್ರು. ಒಟ್ಟು ಏನ ರೀ ಇಬ್ಬರು ಒಬ್ರಿಗೊಬ್ರು ನೋಡ್ಯಾರ. ಒಟ್ಟು ಮನಸ್ಸು ಮಾಡ್ರಿ ಇಬ್ಬರು. ಅದಕ್ಕೆ ಮತ್ತು ಒಬ್ರು ಮುಂದುವರಿಬೇಕಲ್ರಿ. ಆ ಹುಡುಗನು ಮತ್ತು ತಂದೆ ತಾಯಿ ಅದಾರ ಇಲ್ಲ ಏನ ಗೊತ್ತಿಲ್ಲ ನನಗನ. ಮತ್ತೀಗ ನಿಮ್ಮ ಮನ್ಯಾಗ ಇದ್ದ ನೀವ ಏನೋ ಒಂಚೂರು ಕರ್ಕೊಂಬಂದಿರಿ ಅನ್ನೋ ಮಾತು ನನಗೆ ಬಂದ್ವಾ. ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದೆ. ಮತ್ತೀಗ ನಮ್ಮ ಪಾಟೀಲ್ರು ನಮ್ಮ ಗೌಡನ್ ಬಿಟ್ರಿ ಈಗ ಮತ್ತೆ ಶಾನ್ಭೋಗಿ ಮಾಡೋರು ನೀವ. ಮತ್ತೀಗ ನೀವ ಅಲ್ರಿ ದೊಡ್ಡ ಮಂದಿ ಏಟಾಗಲಿ ಊರಿಗೆ. ಅದಕ್ಕೆ ಆ ಹುಡುಗನೊಂದಿಟ್ಟು ಕರೆಸಿ ಮಾತಾಡ್ತಿದ್ರೇನ?
ಆಗ್ಲಿ ಬಿಡು, ಅದ್ರಾಗೇನೈತಿ, ಕರೆದು ಮಾತಾಡ್ತೀನಿ. ಚಲೋನ ಪಾಪ. ಹುಡುಗ ತಾಯಿ ತಂದೆ ಇಬ್ಬರೂ ಇಲ್ಲ, ಒಬ್ಬಕಿ ತಂಗಿದಾಳ, ಆಗಲೇ ಅದ್ರದ್ದು ಮದುವೆ ಆಗೈತಿ. ಇವ ಒಬ್ಬನ ಆಸ್ತಿ ಏನು ಅಡುವಾಗಿ ಇಲ್ಲ, ಆದ್ರೆ ಸರ್ಕಾರಿ ಕೆಲಸ ಐತಿ. ಒಂದು 4 ಎಕರೆ ಏನೋ ಭೂಮಿ ಐತಂತ, ಒಂದು ಸ್ವಂತ ಊರು ಐತಿ ನನ್ನ ಇದ್ರಾಗ ಚಳಗೆರೆಗ. ಚಳಿಗೇರಿ ರೀ, ಅದು ಎಲ್ಲಿ ಬರುತ್ತ್ರಿ? ಇಲ್ಲಿಂದ ಒಂದು ಸ್ವಲ್ಪ ದೂರ ಐತಿ ಬಿಡು. ಒಂದು 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 ಹಗಲು ಹೋಗ್ಬೇಕು, ಪೂರ ರಾತ್ರಿ ಹೋಗಿ ಮುಡ್ತೀವಿ, ಅಷ್ಟು ದೂರ ಐತದ. ಒಂದು 4 ಎಕರೆ ಭೂಮಿ, ಒಂದು ಸ್ವಂತ ಮನೆ, ಮತ್ತು ಹಿಂದಿಲ್ಲ ಮುಂದಿಲ್ಲ ಹೇಳಿದ್ನಲ್ಲ, ಅದು ಒಂದು ತಂಗಿತ್ತು, ತಂಗಿದು ಮದುವೆ ಮಾಡಿಕೊಟ್ಟಾರ. ಮೊನ್ನೆ ಅವರಪ್ಪ ಕಾಯಿಲೆ ಬಂದು ಸತ್ನಂತ, ಅಂದ್ರೆ ಈಗ ಒಂದು 2-3 ವರ್ಷದಿಂದ. ಈಗ ಒಂದಿಟ್ಟು ಈಗ ನೋಡಿ, ಏನು ಭಾಳ ದಿನ ಆಗಿಲ್ಲ ಬಿಡು, ಒಂದು 4-5 ತಿಂಗಳಿಂದ ಅವನು ಸತ್ಯ ಅಂತ. ಹಾಗಾಗಿ ಮತ್ತು 3 ವರ್ಷ ತುಂಬೋದು ಕೊಡ್ದ್ರಾಗನ ಮತ್ತು ಮನ್ಯಾಗ ಒಂದು ಕಾರ್ಯ ಆಗ್ಬೇಕಂತಂದು ತಂಗಿ ಮದುವೆ ಮಾಡಿಬಿಟ್ಟಾರ. ಇನ್ನೇನು ವಿಘ್ನಿಲ್ಲ. ಮತ್ತು ಬಡ ಬಡ ಹ್ಞೂ ಅಂದಂದ್ರೆ ಶುಭಶ್ಯ ಶೀಘ್ರಂ ಮಾಡಿಬಿಡದ ಮದ್ವಿನ. ನಾ ಕರಿಸಿ ಮಾತಾಡ್ತೀನಿ ತೋ ಶಿವಮ್ಮಕ್ಕ. ಹಂಗಾಗಲ್ರಿ ಶಾನ್ ಬೋಗ್ರ, ಹಂಗಾಗಲ್ರಿ. ಇದೊಂದು ಮಾಡ್ರಿ, ನಿಮ್ಗೆ ಉಪಕಾರ ನಿಮ್ದು ಮರ್ಯಾದಲ್ಲ ನಾನು ಏನ್ರಿ. ಅಂದಂಗ ನಿನ್ನ ಮೊಮ್ಮಗಳನ್ನ ದೊಡ್ಡದತ್ತಂತಲ್ಲ, ಸುಂತವ? ಸುಂತವಲ್ರಿ ಆಕಿ ಕವಿತಾವ್ರಿ. ಆತಂತ್ರಿ, ಆತಂತ. ಆತವ್ರಿ, ನಾ ಬರ್ಲ್ರಿ ಶಾನ್ ಬೋಗ್ರ. ಆತವ, ಹೋಯ್ ಬಾ. ಏನು ಬೆರಿಕೆ ಐತ ಇದು ಶಿವಮ್ಮ, ಭಯಂಕರ ಬೆರಿಕೆ. ಅಯ್ಯೋ ನೋಡ್ರಿ, ಏನೂ ಗೊತ್ತಿಲ್ಲಾರ್ದಂಗೆ ಹೆಂಗೆ ಬಂದಾಳ. ಅದು ಹುಡುಗಿ ಸಾಣ್ದು ದೊಡ್ಡದಾಗಿದ್ದೆಲ್ಲ ಗೊತ್ತೈತಂತ ಕರಿಯಾಕೆ ಹೋದ್ರೆ ಬಾಯಿ ಬಂದಂಗೆ ಬೈದು ಹೊಡೆದು ಕಳ್ಸ್ಯಾಳ ಅಂತ ಈಕಿನ ಲಕ್ಷ್ಮವ್ನ. ಆಗ ಲಕ್ಷ್ಮವ್ ಬಂದು ಹೇಳಿ ಹೊತ್ತು ಹಿಂಗ್ರಿ ಅಗಸ್ರಕಿ ಕರಿಯಾಕೆ ಹೊಂಟಿದ್ದೆ, ಹಿಂಗೆ ಮಾಡಿಲ್ಲ ಮತ್ತೆ ಏನು ಮಾಡ್ಬೇಕ್ರಿ ಅಂತಂತ. ಆತವ ಈ ದಿನ ಅಂದ್ಮೇಲೆ ನಾವೆಲ್ಲ ಬರ್ತೀವಿ ಯಾಕ ಆತಂತ ಹೇಳಿ ಕಶಿ ನಾನು. ಹಿಂಗೈತೆ ನೋಡಿ, ಇದು ಇಷ್ಟ ಐತಿ. ಏನೋ ಆ ಹುಡುಗಿನ ನಿಗ್ರಿಸಿ ನೀರು ಕುಡ್ತೈತಿ ನೋಡು. ಈಗ ಮನೆಯಿಂದ ಹೊರಗೆ ಹಾಕೈತಿ, ನೀವು ಹಾಗಾದಿರಿ ಎಲ್ಲರೂ ಹಿರಿಯರು ಸೇರಿ. ಅದು ಏನು ನ್ಯಾಯ ಪಂಚಾಯತಿ ಮಾಡಿದ್ರೆ ಏನಪ್ಪ, ಮನೆಯಿಂದ ಹೊರಗೆ ಇಟ್ಬಿಟ್ರಿ. ಅದು ಏನದ, ಮನ್ಯಾಗಾರ ಇದ್ರೆ ಏನು ಆ ಹುಡುಗರಿಗೆ ಏನು ನೆಮ್ಮದಿತ್ತು ಬಿಡು, ಹೋಲತ್ಲ. ಅದೇನ ಖರೆ ಅಂದ್ರಿ. ಏನು ಆ ಹುಡುಗಿನ ಈಟ ನೋಡಿ ಮದುವೆಯಾಗಿ ಬಂದಾಗಿದ್ದಾನು ಆ ಲಕ್ಷ್ಮವ್ನ ಈಟ ಉರ್ಸ್ಕೊಂಡು ತಿಂದಾರ. ಅವು ಎರಡು ಅಂತರೂ ಯವ್ವ ಅಲ್ಲ ರೀ. ಆ ಮನೋಜಪ್ಪಗೆ ಹೋಗಿ ಅವ ಸಂಭಾಯ್ತದನ ಬಾಯಿ ಸತ್ತ ಗಣಮಗವ. ಆ ಹುಡುಗ ಹೋಗಿ ಆ ಕೊಜ್ಜಲಿನ ಮದುವೆ ಮಾಡಿಸ್ತೀರಾ? ಸುಮ್ನಿರ, ಆ ಕೊಜ್ಜಲಿನ ಎಲ್ಲಿ ಮನೋಜಪ್ಪ ಕೊಡುನು.